ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ ಲೀಲೆ ಏಂ ಬಾಳೆಲ್ಲ ಛಿ ತಳ್ಳು ಹಾಸ್ಯವನು ಬಾಲರೇಂ ನಾವಿನ್ನೊಮ್ಮೆನುತ ಪಲ್ ಕಡಿದು ಖೇಲನವ ಬೇಡವೆನುವರನು ವಿಧಿರಾಯನವ ಹೇಳಿಪನು ಸೆರೆವಿಡಿದು ಮಂಕುತಿಮ್ಮ. 267ನೇ ಕಗ್ಗ ಇದು. ಲೀಲೆ ಏಂ ಬಾಳೆಲ್ಲ ಏನು ಬದುಕೆಲ್ಲ ಆಟ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ಛಿ ತಳ್ಳು ಹಾಸ್ಯವನು, ಹಾಸ್ಯ ಮಾಡ್ತಾ ಕಳಿತೀಯಲ್ಲ, ತಳ್ಳು ಸೀರಿಯಸ್ ಆಗಿರು, ಗಂಭೀರವಾಗಿರು. ಬಾಲರೇಂ ನಾವೇನು ಚಿಕ್ಕ ಮಕ್ಕಳ, ದೊಡ್ಡವರಾಗಿದ್ದೀವಿ, ಜವಾಬ್ದಾರಿಯಾಗಿ ನೋಡ್ಕೋಬೇಕು, ಗಂಭೀರವಾಗಿರಬೇಕು ಎನ್ನುತ್ತ ಪಲ್ ಕಡಿದು ಹಲ್ಲು ಕಡಿದು ಆ ಥರ ಹೇಳೋರನ್ನ ಖೇಲನ ಅಂದರೆ ಆಟ, ಖೇಲನವ ಬೇಡವೆನ್ನುವರನು, ಆಟ ಗೀಟ ಎಲ್ಲ ಬೇಡ, ಬಿ ಸೀರಿಯಸ್ ಅನ್ನೋ ಅಂಥವ್ರನ್ನ ವಿಧಿರಾಯನವ ಹೇಳಿಪನು ಸೆರೆವಿಡಿದು, ಅಂದರೆ ವಿಧಿರಾಯ ಅಂಥವ್ರನ್ನ ಸೆರೆ ಹಿಡಿದು ಹೇಳ್ತಿದ್ದಾನೆ ಅಂತ ಅನ್ನೋ ಅರ್ಥದಲ್ಲಿ. ಏನು ಬದುಕೆಲ್ಲ ಆಟನ ಸೀರಿಯಸ್ ಆಗಿರಬೇಕು, ಗಂಭೀರವಾಗಿರಬೇಕು ಅಂತ ಹೇಳೋರಿಗೆಲ್ಲರಿಗೂ ಈ ಮೂಲಕ DVG ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಾವು ಮಾಡುವ ಕೆಲಸವನ್ನು ಗಂಭೀರವಾಗಿ ಪರಿಗಣಿಸಿ, ನಮ್ಮನ್ನೇ ನಾವು ಗಂಭೀರವಾಗಿ ಪರಿಗಣಿಸ್ಕೊಂಡು ಬಿಡಬಾರ್ದು ಅಂತ. ನಮ್ಮನ್ನು ನಾವು ಯಾವಾಗಲೂ ಬಾಲಕರು ಅಂತಲೇ ಕನ್ಸಿಡರ್ ಮಾಡಬೇಕು. ನಾವೇನೋ ಚಿಕ್ಕವರು, ಆಟ ಆಡ್ಕೊಂಡು ಬೆಳೆಯೋರು, ತಮಾಷೆ ಮಾಡ್ಕೊಂಡು ಬೆಳೀತಾ ಇದ್ದೀವಿ ಅಂತಲೇ ಅಂದ್ಕೊಂಡಿರ್ಬೇಕಂತೆ. ಆದರೆ ನಾವು ಸೀರಿಯಸ್ಸಾಗಿ ಕನ್ಸಿಡರ್ ಮಾಡಬೇಕಾಗಿರೋದೇನು, ನಾವು ಮಾಡುವ ಕೆಲಸವನ್ನು. ಅದಕ್ಕೆ ಸರಿಯಾದ ಉದಾಹರಣೆ ನನ್ನ ಕೆಲಸನೇ ಅಂತ ನಾನು ಅಂದ್ಕೊಳ್ತೀನಿ. ಡೈರೆಕ್ಟು ಆ್ಯಕ್ಷನ್ ಅಂದಿದ ತಕ್ಷಣ ನಾವು ಏನೋ ದುಷ್ಟ ಬುದ್ಧಿ, ಯಾರಿಗೋ ವಿಷ ಹಾಕೋದು, ಇನ್ಯಾರಿಗೋ ಏನೋ ಮಾಡೋದು, ಕೆಟ್ಟ ಬುದ್ಧಿ ಮಾಡೋದು, ಹಲ್ಲು ಮಸಿಯೋದು, ಇನ್ನೊಂದು ಏನೋ ಎಲ್ಲ ಮಾಡ್ತಾ ಇರ್ತೀವಿ. ಅಥವಾ ಆ್ಯಕ್ಷನ್ ಅಂದಿದ ತಕ್ಷಣ ಏನೋ ತುಂಬ ಪ್ರೀತಿ ಮಾಡೋದು, ಯಾರಂದರೆ ಅನ್ನಿಸ್ಕೊಳ್ಳೋದು, ಅವಮಾನ, ಏನೋ ಒಂದು ಅದು ಏನು ನಟನೇನೋ ಅದನ್ನು ಮಾಡ್ತಾ ಇರ್ತೀವಿ. ಕಟ್ ಅಂದಿದ ತಕ್ಷಣ ವಿ ಆರ್ ಬ್ಯಾಕ್ ಟು ಅವರ್ ಸೆಲ್ಫ್ಸ್. ನಾನೇನೋ ಅದು, ನಾನು ಅವ್ರ ಹತ್ರ ಏನೋ ಕೀಟ್ಲೆ ಮಾಡ್ತಿದ್ರೆ ನಾನು ಆ ಕೀಟ್ಲೆ ಕಂಟಿನ್ಯೂ ಮಾಡ್ತೀನಿ, ತಮಾಷೆ ಮಾಡ್ತೀನಿ, ಇನ್ಯಾರೋ ನನ್ನನ್ನು ಆಡ್ಕೊಂಡ್ರೆ ನಾನು ನಗ್ತೀನಿ, ಹಾಗೆ. ಸೊ ನಮ್ಮ ಬದುಕು ಆ ಥರ ನಾವು ಇಟ್ಕೊಳ್ಬೇಕು ಅಂತ ಈ ಕಗ್ಗದ ಅರ್ಥ ಅಂತ ಅಂದ್ಕೊಳ್ತೀನಿ. ಯಾವಾಗ ನಾವು ಕೆಲಸ ಮಾಡ್ತೀವಿ, ನಮ್ಮ ಕೆಲಸ ಈಸ್ ಅನ್ ಇಂಪಾರ್ಟೆಂಟ್ ಥಿಂಗ್, ಅದು ತುಂಬ ಗಂಭೀರವಾದ ವಿಷಯ. ಯಾಕೆಂದರೆ ನನಗದರಿಂದ ಅನ್ನ ಸಿಗ್ತಾ ಇದೆ, ಬಟ್ಟೆ ಸಿಗ್ತಾ ಇದೆ, ನನ್ನ ಬದುಕು ನಡೀತಾ ಇದೆ, ಜೊತೆಗೆ ಆ ಕೆಲಸದಿಂದ ಅಲ್ಲಿಂದ ಮುಂದಿನವರಿಗೆ ಅನುಕೂಲ ಆಗುತ್ತೆ, ಅವರಿಗೆ ತೊಂದರೆ ಆಗುತ್ತೆ ನಾನು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ. ಸೊ ನಾನು ನನ್ನ ಕೆಲಸವನ್ನು ಗಂಭೀರವಾಗಿ ಪರಿಗಣಿಸಬೇಕು. ನನ್ನ ಕೆಲಸ ನನ್ನ ನಂತರವೂ ಉಳಿಯೋ ಅಂಥದ್ದು. ಅಂದರೆ ನಮ್ಮನ್ನೇ ನಾವು ಆ ಕೆಲಸ ಮಾಡಿದ ನಮ್ಮನ್ನೇ ನಾವು ತುಂಬ ಗಂಭೀರವಾಗಿ ಪರಿಗಣಿಸ್ಬಿಟ್ರೆ ಬದುಕು ತುಂಬ ಗಂಭೀರ ಆಗಿಬಿಡುತ್ತೆ. ಆಟ ಇಲ್ಲ, ಏನೂ ಇಲ್ಲ, ತಮಾಷೆ ಇಲ್ಲ, ಆ ಥರ ಇರುತ್ತೆ. ತೇಜಸ್ವಿ ಅವರು ಅಣ್ಣನ ನೆನಪಿನಲ್ಲಿ ಬರೀತಾರೆ. ಅಣ್ಣ ಯಾವಾಗಲೂ, ಅಣ್ಣ ಅಂದರೆ ಅವರು ಕುವೆಂಪುನ ರೆಫರ್ ಮಾಡ್ತಾ ಇದ್ದಾರೆ. ಅಣ್ಣ ಯಾವಾಗಲೂ ನಿಮ್ಮ ಹಾಗೆ ಅನ್ನ ತಿಂದು ಬದುಕೋ ಮನುಷ್ಯರ ಹಾಗೆ ಇದ್ದರು, ಅವರೇನು ಬದುಕನ್ನು ಒಂದು ವ್ರತದ ಹಾಗೆ ಅವ್ಡು ಕಚ್ಚಿ ನಡೆಸಲಿಲ್ಲ ಅಂತ. ಅದೇ ಸರಿಯಾದ ವಿಧಾನ ಅಲ್ವೇ? ಇವತ್ತು ಕೂಡ ಕುವೆಂಪು ಅವರ ಸಾಹಿತ್ಯವನ್ನು ನಾವು ಓದ್ತಲೇ ಬೆಳೆದಿದ್ದೀವಿ, ನಮ್ಮ ಮುಂದಿನ ಪೀಳಿಗೆಯವರು ಅದನ್ನು ಓದ್ತಾರೆ. ಕುವೆಂಪು ಅವರ ಸಾಹಿತ್ಯ ನಿತ್ಯ ಪ್ರಸ್ತುತವಾಗಿರುವಂಥದ್ದು. ಆದರೆ ಹಾಗಂತ ಅವರು ತಮ್ಮ ಕೆಲಸವನ್ನು ಗಂಭೀರವಾಗಿ ಪರಿಗಣಿಸಿದರೆ ಹೊರತು ನಾನು ಮಹಾಕವಿ, ಈ ರಾಷ್ಟ್ರ ಕಂಡ ಮಹಾಕವಿ, ಎಂಥ ಅಜರಾಮರವಾದ ಸಾಹಿತ್ಯ ಸೃಷ್ಟಿಸಿದ್ದೀನಿ, ನಾನು ಹೀಗೆ ಇರಬೇಕು ಅಂತ ಕಳೆದಿದ್ದರೆ ಅವರ ಬದುಕು ಎಷ್ಟು ಬೋರಿಂಗ್ ಆಗಿಬಿಟ್ಟಿರ್ತಿತ್ತು ಯೋಚನೆ ಮಾಡಿ. ಅವರು ತಮ್ಮ ಕೆಲಸವನ್ನು ಗಂಭೀರವಾಗಿ ಪರಿಗಣಿಸಿದರು, ತಮ್ಮನ್ನು ತಾವು ಹಗುರವಾಗಿ ಕಂಡರು. ಹಾಗಾಗಿ ಒಂದು ಸುಖದ ಬಾಳನ್ನು ಬಾಳೋ ಹಾಗೆ ಆಯಿತು. ಮಕ್ಕಳು ಮೊಮ್ಮಕ್ಕಳ ಜೊತೆ ಆನಂದದಿಂದ ನಗನಗ್ತಾ ಸ್ನೇಹಿತರ ಜೊತೆ ಸಂತೋಷದಿಂದ ಕಳೆದರು. ಆದರೆ ಅವರ ಕೆಲಸಗಳು ಗಂಭೀರವಾಗಿ ಪರಿಗಣಿಸಿದ್ದರಿಂದ ಪೀಳಿಗೆಯವರೆಗೂ ನಾವು ಅದನ್ನು ಓದ್ತೀವಿ, ಅದರಿಂದ ಕಲಿತೀವಿ. ಆದ್ದರಿಂದ ಲೀಲೆ ಏಂ ಬಾಳೆಲ್ಲ ಛಿ ತಳ್ಳು ಹಾಸ್ಯವನು ಅಂದವ್ರ ಮಾತನ್ನು ನಾವು ಕೇಳಬೇಕಾಗಿಲ್ಲ. ನಾವು ಈ ಜಗತ್ತು, ಈ ಬದುಕೆಲ್ಲ ಪರಮಾತ್ಮನ ಲೀಲೆ ಅಂದರೆ ಅದನ್ನು ಅರ್ಥ ಮಾಡ್ಕೊಳ್ತೀವಿ, ಒಪ್ಪಿಬಿಡ್ತೀವಿ. ಒಂದು ಒಪ್ಪೋದಿಲ್ಲ ಏನು ಅಂದರೆ, ಈ ಬದುಕು ನಮ್ಮ ಪಾಲಿಗೂ ಲೀಲೆಯೇ, ನಮಗೂ ಅದು ಆಟವೇ. ನಾವೇನದನ್ನು ಹಿಂಗೆ ಕಷ್ಟಪಟ್ಟು ಮುಕ್ಕರ್ಕೊಂಡು ಬಾಳಬೇಕಾಗಿಲ್ಲ. ನಾವು ಅದನ್ನು ಲೀಲೆಯಾಗಿಯೇ ತಗೊಂಡು ಛೀ ತಳ್ಳು ಹಾಸ್ಯವನ್ನು ಅನ್ನೋದನ್ನು ಕೇಳದೆ ಹಾಸ್ಯವನ್ನು ಒಳಕ್ಕಿಸ್ಕೊಂಡು ನಮ್ಮನ್ನೇ ನಾವು ನೋಡಿ ನಗುವ ಪರಿಯನ್ನು ಕಲ್ತ್ಕೊಂಡು ಬದುಕ್ತಾ ಹೋದರೆ ಬದುಕು ಹಾಯಾಗಿರುತ್ತೆ. ಇಲ್ಲ ಖೇಲನವ ಬೇಡುವೆನುವರನು ವಿಧಿರಾಯನ ಹೇಳಿಪನು ಸೆರೆಬಿಡಿದು, ಇಲ್ಲಾಂದರೆ ಸಿರಿ ಹಿಡಿದು ಆ ವಿಧಿರಾಯ ಹೇಳ್ಕೊಡ್ಬೇಕಾಗುತ್ತೆ ಹಾಗೆ ಬೇಡ ಅನ್ನೋರ್ನ ಅಂತ. ಆ ಥರ ಸೆರೆಯಲ್ಲಿಟ್ಕೊಂಡು ನಮ್ಮನ್ನು ನಾವು ಬದುಕೋ ಅಗತ್ಯ ಇಲ್ಲ. ನಾವು ಬಾಲಕರಾಗಿಯೇ ಉಳಿಯೋಣ, ಕೆಲಸವನ್ನು ಗಂಭೀರವಾಗಿ ಪರಿಗಣಿಸೋಣ, ನಮ್ಮನ್ನು ನಾವು ತುಂಬ ಗಂಭೀರವಾಗಿ ತಗೊಳ್ಬೇಕಾಗಿಲ್ಲ. ನಾವು ಎಲ್ಲರೊಳಗೆ
ಮೀನಾಗಿ ಹುಟ್ಟಲೇಂ ಸಾಯಲೇಂ, ಅಷ್ಟು ಸಮುದ್ರದಲ್ಲಿ ಲಕ್ಷ ಮೀನುಗಳಿವೆ, ಯಾವುದೋ ಒಂದು ಹುಟ್ಟುತ್ತೆ ಸಾಯುತ್ತೆ, ಅದನ್ನೇನು ತುಂಬ ಕನ್ಸಿಡರ್ ಮಾಡಬೇಡ ಅಂತ DVG ಅವರ ಇನ್ನೊಂದು ಕಗ್ಗದಲ್ಲಿ ಹೇಳ್ತಾರೆ. ಸೊ ನಮ್ಮನ್ನು ನಾವು ತುಂಬ ಗಂಭೀರವಾಗಿ ಪರಿಗಣಿಸದೆ ಬಾಲಕರಾಗಿಯೇ ಇದ್ದುಕೊಂಡು ಹಾಸ್ಯವನ್ನು ಲೀಲೆಯನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಕಳೆಯೋಣ. ಕೆಲಸ ಮಾತ್ರ ಗಂಭೀರವಾಗಿರಲಿ. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.